ಹಾಯ್ ಹಲೋ ಎವರಿವನ್. ಈ ದಿನ ನಾವು ಇಂಟ್ರೊಡಕ್ಷನ್ ಆಫ್ ಟ್ರಿಗ್ನೋಮೆಟ್ರಿ ತ್ರಿಕೋನಮಿತಿಯ ಪ್ರಸ್ತಾವನೆಯ ಬಗ್ಗೆ ಅಭ್ಯಾಸನ ಮಾಡೋಣ. ಈ ಒಂದು ಅಧ್ಯಾಯದಲ್ಲಿ ನಮಗೆ ಮುಖ್ಯವಾಗಿ ಲಂಬಕೋನವನ್ನು ತೆಗೆದುಕೊಳ್ತೇವೆ. ಅಂದರೆ ಈ ತ್ರಿಕೋನಮಿತಿಯ ಅಧ್ಯಾಯ ಅಂದರೆ ಟ್ರಿಗ್ನೋಮೆಟ್ರಿ ಅನ್ನೋದು ಲಂಬಕೋನದ ಆಧಾರದ ಮೇಲೆ ಬೇಸ್ ಆಫ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅದರ ಆಧಾರದ ಮೇಲ್ಗಡೆನೇ ಇರುವಂಥದ್ದು. ಇಲ್ಲಿ ವಿವರಣೆಯಂತೆ ನಾವು ಈ ತ್ರಿಕೋನಮಿತಿ ಅಂದರೆ ಲಂಬಕೋನದಲ್ಲಿ ಬರ್ತಕ್ಕಂಥ ಬಾಹುಗಳು ಮತ್ತು ಕೋನಗಳನ್ನು ತೆಗೆದುಕೊಂಡು ಅವುಗಳಿಗೆ ಅನುಪಾತಗಳನ್ನು ಜೋಡಿಸ್ತಾರೆ. ಆ ನಿರ್ದಿಷ್ಟ ಕೋನಗಳಿಗೆ ಅಂದರೆ ಇಲ್ಲಿ ಅನುಪಾತಗಳಿಗೆ ಕೋನ ಜೋಡಿಸೋದು ಬರ್ದಿ ನೋಡ್ರಿ. ಅನುಪಾತಗಳಿಗೆ ನಿರ್ದಿಷ್ಟ ಕೋನಗಳನ್ನು ಜೋಡಣೆ ಮಾಡ್ತೀವಿ. ನಿರ್ದಿಷ್ಟ ಕೋನಗಳು ಅಂದರೆ 0ಯಿಂದ 90 ಒಳಗಡೆ ಇರೋಂಥದ್ದನ್ನು ತೆಗೆದುಕೊಳ್ತಾರೆ. ವಿವರಣೆ ಕೊಡ್ತಾ ಹೋಗ್ತೇನೆ. ಅದರ ಆಧಾರದ ಮೇಲೆ ಅಂದರೆ ಅನುಪಾತಗಳನ್ನು ಲೆಕ್ಕಿಸಿ ಅದರ ಮೂಲಕ ಸಮೀಕರಣಗಳನ್ನು ಜೋಡಿಸಿದ್ದೇವೆ. ನಿತ್ಯ ಸಮೀಕರಣ ಅಂತ ಕರಿತೇವೆ. ಅದನ್ನು ನಾವು ತ್ರಿಕೋನಮಿತಿಯ ನಿತ್ಯ ಸಮೀಕರಣ ಅಂತ ಕರೆಯೋದು. ಅದರ ವಿವರಣೆಯನ್ನು ನಾವು ಇಂಗ್ಲೀಷಲ್ಲೂ ಕೂಡ ಬರ್ಕೊಂಡಿದ್ದೀನಿ. ಇನ್ ದಿಸ್ ಚಾಪ್ಟರ್ we will study some ratios of the sides of right angle triangle with respect to its acute angles. ಅಂದರೆ ಲಘು ಕೋನಗಳನ್ನು ತೆಗೆದುಕೊಳ್ತೇವೆ. ರೈಟ್ ಆ್ಯಂಗಲ್ ಟ್ರಯಾಂಗಲ್ದು ಕಾಲ್ಡ್ ಟ್ರಿಗ್ನಾಮೆಟ್ರಿಕ್ ರೇಷಿಯೋ ಆಫ್ ದ ಆ್ಯಂಗಲ್. ಅವರ್ ಡಿಸ್ಕಷನ್ ಟು ಅಕ್ಯೂಟ್ ಆ್ಯಂಗಲ್ಸ್ ಓನ್ಲಿ. ಇಲ್ಲಿ ನಾವು ಬಳಕೆ ಮಾಡೋದು ರೈಟ್ ಆ್ಯಂಗಲ್ ಟ್ರಯಾಂಗಲ್ನಲ್ಲಿ ಅಕ್ಯೂಟ್ ಆ್ಯಂಗಲ್ ಅಂದರೆ ಲಘು ಕೋನಗಳನ್ನು ನಾವು ತಗೊತೀವಿ. ಓನ್ಲಿ ಅಕ್ಯೂಟ್ ಆ್ಯಂಗಲ್ಸ್ ಅಂತಿದೆ. ಟಿ ರೇಷಿಯೋಸ್ ಫಾರ್ ಆ್ಯಂಗಲ್ ಮೆಜರ್ 0 and 90. ಇಲ್ಲಿ ನಮಗೆ ಆ್ಯಂಗಲ್ ಮೆಜರ್ಮೆಂಟ್ ತೊಗೊಳೋದು 0ಯಿಂದ 90 ಒಳಗೆ. ಇಟ್ಸ್ ಕ್ಯಾಲ್ಕುಲೇಟ್ ಸಮ್ ಸ್ಪೆಸಿಫಿಕ್ ಆ್ಯಂಗಲ್ಸ್. ಇಲ್ಲಿ ಮುಖ್ಯವಾಗಿ ನಿರ್ದಿಷ್ಟ ಕೋನಗಳನ್ನೇ ತೆಗೆದುಕೊಳ್ಬೇಕು. ಆ್ಯಂಡ್ ಎಸ್ಟಾಬ್ಲಿಷ್ ಸಮ್ ಐಡೆಂಟಿಟೀಸ್ ಇನ್ವಾಲ್ವಿಂಗ್ ದೀಸ್ ರೇಷಿಯೋಸ್ ಕಾಲ್ಡ್ ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟೀಸ್ ಅಂತ ಕರೀತಾರೆ. ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟೀಸ್ ಅಂತ ಹೇಳ್ತೇವೆ. ಓಕೆನಾ? ಈಗ ಇಲ್ಲಿ ನೋಡಿ, ಇದರಲ್ಲಿ 2 ಕಡೆನೂ ತ್ರಿಕೋನಮಿತಿಯ ಲೆಕ್ಕಗಳನ್ನು ಬರ್ಕೊಂಡಿದ್ದೀನಿ. ಏನು ನೋಡಿ, ABC ಟ್ರಯಾಂಗಲ್ ತೊಗೊಂಡಿದ್ದೀನಿ. ಇದು ಲಂಬಕೋನ 90 ಡಿಗ್ರಿ ಇರುತ್ತೆ. ಇದು ಹೈಪೋಟೆನಸ್ ವಿಕರ್ಣ. ಇದು ವಿಕರ್ಣ ಅಂದಾಗ ಇಲ್ಲಿ ಥೀಟಾ ಅಂತ ಬರೆದಿದ್ದೀನಿ. ಇದನ್ನು ಈ ಥೀಟಾಗೆ ಎದುರಾಗಿರುವ ಬಾಹು ಆಪೋಸಿಟ್ ಸೈಡ್ ಅದನ್ನು ಆಪೋಸಿಟ್ ಅಂತ ಬರಿತೀವಿ. ಇದನ್ನು ಅಭಿಮುಖ ಕೋನ, ಅಭಿಮುಖ ಬಾಹು. ಈ ಥೀಟಾಗೆ ಆ್ಯಂಗಲ್ ಹೇಗೆ ಅಭಿಮುಖವಾಗಿರೋದು ನೋಡಿ, BC ಸೈಡ್ BC. ಹಾಗೆ ಅದರ ಪಕ್ಕದನ್ನು ಪಾರ್ಶ್ವ ಅಡ್ಜಸೆಂಟ್ ಸೈಡ್ ಅಂತ ಕರಿತೇವೆ. ನೆಕ್ಸ್ಟು ಲಂಬಕೋನಕ್ಕೆ 90ಕ್ಕೆ ಎದುರಾಗಿರೋ ಬಾಹು ಯಾವುದಿದ್ರು ಅದು ಹೈಪೋಟೆನಸ್. 90ಗೆ ಆಪೋಸಿಟ್ ಇದ್ದರೆ ಅದು ಹೈಪೋಟೆನಸ್, ಅದು ಫಿಕ್ಸ್ ಆಗಿರುತ್ತೆ. ವಿಕರ್ಣ ಅಂತ ಕರಿತೇವೆ. ಇಲ್ಲಿ ಥೀಟಾ ಆಗಿದೆ. ಪಕ್ಕದ ಚಿತ್ರ ನೋಡ್ಕೊಂಬನ್ನಿ. ಇಲ್ಲಿ C ಆ್ಯಂಗಲ್ಲು ಥೀಟಾ ಆಗಿದೆ. ಇದನ್ನು ಕರೆಕ್ಟಾಗಿ ಅಭ್ಯಾಸ ಮಾಡ್ಕೊಳ್ಳಿ. ಇದನ್ನು ಸಿಂಪಲಾಗಿ ಹೇಳ್ತಾ ಇದ್ದೀನಿ, ಅದಾ ಬೇಗ ಅರ್ಥ ಆಗಂಗೆ, ಎಲ್ಲರಿಗೂ ಗೊತ್ತಾಗೋ ರೀತಿಯಲ್ಲಿ ಬೇಗ ಅರ್ಥ ಆಗಂಗೆ ಒಂದೇ ಸರಿ, ಜಾಸ್ತಿ ವಿವರಣೆ ಕೊಟ್ಟಿಲ್ಲ. ಓಕೆನಾ? C ಆ್ಯಂಗಲ್ ತೊಗೊಂಡಿದ್ದೀನಿ. C ಆ್ಯಂಗಲ್ಗೆ ಥೀಟಾ ಅಂತ ತಗೊಳ್ಳಿ. ಆಗ ಥೀಟಾಗೆ ಎದುರಾಗಿರೋದು ಆಪೋಸಿಟ್ ಸೈಡ್ ಅಭಿಮುಖ ಬಾಹು. ನೆಕ್ಸ್ಟ್ 90ಗೆ ಆಪೋಸಿಟ್ ಇರೋದು ವಿಕರ್ಣ, ಆ ಪಕ್ಕದ್ದು ಪಾರ್ಶ್ವ ಅಂತ ಕರಿತೇವೆ. ಓಕೆನಾ? ಅರ್ಥ ಆಯ್ತಾ? ಇದು ಕ್ಲಿಯರಾಗಿ ಗೊತ್ತಾಗಿದೆಯಾ? ಡೌಟ್ಸ್ ಇದೆಯಾ? ಓಕೆ ನೋಡಿ, ನೆಕ್ಸ್ಟು ನಾವು ಇದನ್ನು ಮುಂದುವರಿಸ್ತಾ ಹೋಗ್ತೇನೆ. ಇದರಲ್ಲಿ ಟಿ ರೇಷಿಯೋಸ್ನ ಹೇಗೆ ಬರೆಯೋದು ಅಂತ ಈಗ ನೋಡ್ಕೊಂಬರೋಣ. ಇಲ್ಲಿ ಚಿತ್ರ ಬರೆದಿದ್ದೀನಿ. ಹಾಗೆ ಒಂದು ಸಲ ABC ಅನ್ನೋದೊಂದು ಟ್ರಯಾಂಗಲ್ನ ತೆಗೆದುಕೊಡಿ. ಅದರಲ್ಲಿ B 90 ಡಿಗ್ರಿ ಇದೆ. ಈಗ C ನ ಥೀಟಾ ಮಾಡ್ಕೊಂಡಿದ್ದೀನಿ, ಸರಿನಾ?
ಇದು ತೀಟಾಗಿ ಎದುರಾಗಿರೋದು ಎ ಬಿ ಆಪೋಸಿಟ್ ಸೈಡು, ಹೈಪೋಟ್ನೆಸ್ಸು ಎ ಸಿ, ಬಿ ಸಿ ಪಾರ್ಶ್ವ. ಓಕೆನಾ? ಈಗ ಇದ್ರ ಪ್ರಕಾರ ಬರ್ಕೊಳ್ಳೋಣ. ಇಲ್ಲಿ ಮುಖ್ಯವಾಗಿ 6 ರೇಷಿಯೋಗಳು ಬರುತ್ತೆ, ಅನುಪಾತಗಳು ಅಂತ ಕರಿತೇವೆ. ಎರಡನ್ನು ಬರೆಯೋಣ. 6 ಮುಖ್ಯವಾಗಿ ತ್ರಿಕೋನಮಿತಿನಲ್ಲಿ 6 ರೇಷಿಯೋಗಳಿದೆ. ಒಂದು ಸೈನ್ ಅಂತ ಕರಿತೇವೆ, SIN ಅಂತ ಬರಿತೀವಿ, ಅಥವಾ ಸಿನ್ ಅಂತ ಓದ್ತಾರೆ, ಸೈನ್ ಅಂತ ಓದ್ತೇವೆ. ತೀಟಾ ಅಂತ ತೆಗೆದುಕೊಳ್ಳೋಣ. ಸೈನ್ ತೀಟಾ ಅಂದರೆ ಇದಕ್ಕೆ ನಾವು ಬರೆಯುವಾಗ ಆಪೋಸಿಟ್ OPP ಬೈ HYP ಆಪೋಸಿಟ್ ಅಂತ ಬರಿತೇವೆ. ಇದರಲ್ಲಿ ಬರೆಯುವಾಗ ಅಭಿಮುಖ ಕನ್ನಡದಲ್ಲಿ ಬರೆಯೋದಾದರೆ, ಬೈ ಪಾರ್ಶ್ವ ಕನ್ನಡದವರು ಕನ್ನಡದ ಕಡೆ ಗಮನ ಕೊಟ್ಟು ನೋಡ್ಕೊಳ್ಳಿ. ಎರಡನ್ನೂ ಒಟ್ಟಿಗೆ ಬರೆದೀನಿ, ಎರಡು ಒಂದೇ. ಈಗ ಸೈನ್ ತೀಟಾಗೆ ಇಲ್ಲೇನಿದೆ ನೋಡ್ಕೊಂಬನ್ನಿ. ಸೈನು ಸಿನ ಆ್ಯಂಗಲಾಗಿ ತೊಗೊಂಡಿದ್ದೀನಿ. ಸಿ ಅನ್ನೋದು ತೀಟಾ ಆಗಿದೆ. ತೀಟಾ ಅಂದರೆ ಅದು 0 ಡಿಗ್ರಿಯಿಂದ ಶುರುವಾಗಿ 90 ಡಿಗ್ರಿಯವರೆಗೆ ತಗೊತೀವಿ. 30 ಡಿಗ್ರಿ ತೊಗೊತೀವಿ, 45 ಡಿಗ್ರಿ ತೊಗೊತೀವಿ, 60 ಡಿಗ್ರಿ ತೊಗೊತೀವಿ, 90 ಡಿಗ್ರಿ ತೊಗೊತೀವಿ. ಓಕೆನಾ? ಅದು ಮುಂದೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಈಗ ಸದ್ಯಕ್ಕೆ ಇದರ ಬಗ್ಗೆ ವಿವರಣೆ ತಿಳ್ಕೊಳ್ಳೋಣ. ಕ್ಲಿಯರಾ? ತೀಟಾ ತೊಗೊಂಡಿದ್ದೀನಿ. ಫಸ್ಟು ಸೈನ್ ತೀಟಾ ಅಭಿ ಆಯಿತಾ. ಈಗ ಅಭಿಮುಖ ಅಂದರೆ ಯಾವುದಿದೆ ನೋಡು ಬನ್ನಿ. ಇಲ್ಲಿ ಈ ಕಡೆ ಗಮನಿಸಿ ನೋಡಿ, ಎ ಬಿ ಅಭಿಮುಖವಾಗಿದೆ. ಆಗ ನಾವು ನೇರವಾಗಿ ಎ ಬಿ, ಇದು ಆಪೋಸಿಟ್ ಅಂತ ಅಂದರೆ ಇಲ್ಲಿ ನಮಗೆ ಇದು ಇಲ್ಲಿ ಬರೆಯುವಾಗ ನಾನು ಅಭಿಮುಖ ಬೈ ಹೈಪೋಟ್ನೆಸ್ ಅಂತ ಬರೀಬೇಕಿತ್ತು. ಇಲ್ಲಿ ನಾನು ಪಾರ್ಶ್ವ ಬರೆದು ಬಿಟ್ಟಿದ್ದೀನಿ. ಇದು ವಿಕರ್ಣ ಅಂತ ಬರೀಬೇಕು. ವಿಕರ್ಣ ಅಂತ ಬರೀಬೇಕು, ತಪ್ಪಾಗಿದೆ. ಅಲ್ಲಿ ಎ ಬಿ ಬೈ ಎ ಸಿ ಅಂತ ಆಯಿತು. ಓಕೆನಾ? ಸೈನ್ ತೀಟಾ ಇಸ್ ಈಕ್ವಲ್ ಟು ಆಪೋಸಿಟ್ ಬೈ ಹೈಪೋಟ್ನೆಸ್. ಕನ್ನಡದ ಬರೆಯುವಾಗ ವಿವರಣೆ ತಪ್ಪಾಯ್ತಲ್ಲಿ. ಓಕೆನಾ? ನೆಕ್ಸ್ಟು ಸೈನ್ ಆದಮೇಲೆ ಕಾಸ್ ತೀಟಾ ತಗೊಳ್ಳೋಣ. ಕಾಸ್ ತೀಟಾ ತಗೊಳ್ಳಿ. ಈಗ ಇದು ಅಡ್ಜಸೆಂಟ್ ಬೈ ಹೈಪೋಟ್ನೆಸ್. ನಾವು ಅದನ್ನು ADJ ಅಂತ ಬರ್ಕೊತೀವಿ. ಅಡ್ಜಸೆಂಟ್ ಬೈ ಹೈಪೋಟ್ನೆಸ್ HYP ಅಂತ ಬರಿತೇವೆ. ಅಡ್ಜಸೆಂಟ್ ಅಂತಂದರೆ ಪಾರ್ಶ್ವ, ಬೈ ವಿಕರ್ಣ ಅಂತ ಕರಿತೇವೆ. ಪಾರ್ಶ್ವ ಯಾವುದಿದೆ ನೋಡಿ, ಇಲ್ಲಿ BC ಇದೆ. ಕ್ಲಿಯರಾ? BC ಇದೆ. ಹೈಪೋಟ್ನೆಸ್ AC ಇದೆ. ಓಕೆನಾ? ನೆಕ್ಸ್ಟು ಕಾಸ್ ತೀಟಾ ಆದಮೇಲೆ ಸೈನ್ ಆಯಿತು, ಕಾಸ್ ಆಯಿತು. ನೆಕ್ಸ್ಟು ಒಂದು ಟ್ಯಾನ್ ತೀಟಾ ತಗೊಳ್ಳೋಣ. ಟ್ಯಾನ್ ತೀಟಾ ತಗೊಳ್ಬೇಕಾದ್ರೆ ಆಪೋಸಿಟ್ ಬೈ ಅಡ್ಜಸೆಂಟ್ ಅಂತ ಬರೀತೇವೆ. ಆಪೋಸಿಟ್ ಬರೀರಿ. ಆಪೋಸಿಟ್ ಅಂದರೆ ಯಾವುದು? ಈಗ ಎ ಬಿ ಇಲ್ಲಿ ಬರಿತೀನಿ. ಫಸ್ಟ್ ಕನ್ನಡದಲ್ಲಿ ಅಭಿ ಬೈ ಪಾರ್ಶ್ವ. ಆಪೋಸಿಟ್ ಯಾವುದಿದೆ? ಎ ಬಿ ಇದೆ, ಬೈ ಇಲ್ಲಿ BC ಇದೆ. ನೋಡಿ, ಕ್ಲಿಯರಾ? ಎ ಬಿ ಬೈ BC ಇದೆ. ಈಗ ನಾವು ಸೈನ್ಗೆ ಇಲ್ಲಿದೆ ನೋಡಿ, ಸೈನ್ಗೆ ವಿರುದ್ಧವಾಗಿರೋ ಒಂದು ವಿವರಣೆ, ಎಕ್ಸ್ಪ್ಲೇಷನ್ನು ಸೈನ್ ತೀಟಾಗೆ ವಿರುದ್ಧವಾಗಿರ್ತಕ್ಕಂಥ ಎಕ್ಸ್ಪ್ರೆಷನ್ ತಗೊತೀವಿ. ಸೈನ್ಗೆ ನಾವು ಕೊಸಿಕೆಂಟ್ ತೀಟಾ ಅಂತ ಬರಿತೀವಿ. ಕಾಸ್ಗೆ ಸೀಕೆಂಟ್ ತೀಟಾ ಅಂತ ಬರಿತೀವಿ. ಟ್ಯಾನ್ಗೆ ಕಾಟ್ ತೀಟಾ ಅಂತ ಬರಿತೀವಿ. ಸೈನ್ಗೆ ವಿರುದ್ಧವಾಗಿರೋದು ಯಾವುದು? ಕೊಸಿಕೆಂಟ್ ತೀಟಾ, COSEC ಅಂತ ಬರ್ಕೊತೀವಿ. ತೀಟಾ, ಕೊಸಿಕೆಂಟ್ ತೀಟಾ ಅಂತ ಬರಿತೀವಿ. ಇದಕ್ಕೇನು ನೋಡಿ, ಸೈನ್ಗೆ ವಿರುದ್ಧವಾಗಿರೋದು ಇಲ್ಲಿ ಈ ಮೂರನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಆದರೆ ವಿರುದ್ಧವಾಗಿರೋದು ಅಂದರೆ ಏನು? ಹಂಗೆ ವಿರುದ್ಧ ಅಂದರೆ ಯಾವ ಥರ? AC AB. ವಿಕರ್ಣ ಬೈ ಆಪೋಸಿಟ್ ಅಂತ. ಸೊ ಆಗೇನಾಗುತ್ತೆ? ಹೈಪೋಟ್ನೆಸ್ ಬೈ ಆಪೋಸಿಟ್ ಆಯಿತು. ಆಗ ಅದಕ್ಕೆ ವಿಕರ್ಣ.
ಬೈ, ಅಪೋಸಿಟ್ ಅಂದರೆ ಅಭಿಮುಖ, ವಿಕರ್ಣ ಅಂದರೆ ಎ ಸಿ ಬೈ, ಅಪೋಸಿಟ್ ಯಾವುದಿದೆ ಇಲ್ಲಿ ಎ ಬಿ ಇದೆ. ನೋಡಿ ಸೈನ್ ನೋಡ್ಕೊಳ್ಳಿ, ಸೈನ್ಗೆ ಆಪೋಸಿಟ್ ಇದಿದೆ. ನೆಕ್ಸ್ಟು ಕಾಸ್ಗೆ ಆಪೋಸಿಟು ಸೀಕೆಂಟ್ ಥೀಟಾ, ಎ ಸಿ ಸಿ ಅಂತ ಬರ್ಕೋತೀವಿ, ಸೀಕೆಂಟ್ ಥೀಟಾ. ಅಲ್ಲಿ ವಿರುದ್ಧವಾಗಿರೋದು ಯಾವುದು? ಹೈಪೋಟೆನಸ್ ಬೈ ಅಡ್ಜಸೆಂಟ್. ಹೈಪೋಟೆನಸ್ ಅಂದರೆ ವಿಕರ್ಣ, ಅಡ್ಜಸೆಂಟ್ ಅಂದರೆ ಪಾರ್ಶ್ವ. ಆಗ ಇಲ್ಲಿ ಏನು ಬರುತ್ತೆ ನೋಡ್ರಿ, ಎಲ್ಲಿದೆ ಬಿ ಸಿ ಇರೋದು ಎ ಸಿ ಬೈ ಬಿ ಸಿ ಆಗುತ್ತೆ. ವಿಕರ್ಣ ಎ ಸಿ, ಇದು ಬಿ ಸಿ ಆಯಿತು. ಹೌದಾ? ಇಲ್ಲಿ ಬೇರೆ ಬರಿತೀನಿ, ಎ ಸಿ ಬೈ ಬಿ ಸಿ. ಓಕೆನಾ? ನೋಡ್ಕೊಂಡ್ರಾ? ಸೀಕೆಂಟ್ ಆಯ್ತು. ಆದಮೇಲೆ ಟ್ಯಾನ್ಗೆ ಆಪೋಸಿಟು ಕಾಟು. ಕಾಟ್ಗೆ ಅಡ್ಜಸೆಂಟ್ ಬೈ ಆಪೋಸಿಟ್ ಆಗುತ್ತೆ. ಅಡ್ಜಸೆಂಟ್ ಅಂದರೆ ಪಾರ್ಶ್ವ ಆಯಿತು, ಆಪೋಸಿಟ್ ಅಂದರೆ ಅಭಿ ಆಗುತ್ತೆ. ಸೊ ಓಕೆನಾ? ಆಗ ಅಲ್ಲೇನಿದೆ, ಪಾರ್ಶ್ವ ಅಂದರೆ ಬಿ ಸಿ, ಕ್ಲಿಯರಾ? ಆಪೋಸಿಟ್ ಅಂದರೆ ಅಭಿ, ಅಲ್ಲಿ ಬಿ ಸಿ ಬೈ ಎ ಬಿ ಆಗುತ್ತೆ. ನೋಡಿ, ಅದಕ್ಕೆ ವಿರುದ್ಧವಾಗಿರೋದೇ ಇದೆ ಎಲ್ಲ ಇಲ್ಲಿ. ಹಾಗೇನೆ ಗಮನಿಸ್ಕೊತ ಬನ್ನಿ. ಈ ಒಂದು ಎಕ್ಸ್ಪ್ರೆಷನನ್ನು ನೋಡ್ಕೊಳ್ಳಿ ಫಸ್ಟ್ ಒಂದು ಸಲ. ಹೌದಾ? ಇದು ತುಂಬ ಇಂಪಾರ್ಟೆಂಟ್ ಚಾಪ್ಟರ್ನೇ. ಹೌದಾ? ಇದರಲ್ಲೂ ಕೂಡ ಲೆಕ್ಕ ಕಡ್ಡಾಯವಾಗಿ ಇರ್ತದೆ. ತುಂಬ ಸರಳವಾಗಿ ವಿವರಣೆಯನ್ನು ಕೊಡ್ತೇನೆ. ಈ ಒಂದು ಅಧ್ಯಾಯನ ವಾಚ್ ಮಾಡ್ಕೊಳ್ಳಿ, ಕಲ್ತ್ಕೊಳ್ಳಿ. ಓಕೆನಾ? ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ಎವ್ರಿ ಒನ್.